ನನ್ನ ಫ್ರೆಂಡ್ ಏಲಕ್ಕಿ ಬೆಳೆ ಗಿಡ ಊತಿ ಕರೆಕ್ಟಾಗಿ 1 ತಿಂಗಳಾಗೈತೆ. ಮೊನ್ನೆನೇ ವಿಡಿಯೋ ಮಾಡಬೇಕಾಗಿತ್ತು, ಕಾರಣಾಂತರದಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ. ಕರೆಕ್ಟಾಗಿ 1 ತಿಂಗಳು ಏಲಕ್ಕಿ ಬೆಳೆ ಗಿಡದ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನನ್ನ ಫ್ರೆಂಡ್ ತುಮಕೂರಿಂದ ನಾರ್ ತಂದಿದ್ನು, ಅವ್ರ ನಂಬರ್ನ ಡಿಸ್ಪ್ಲೇ ಮೇಲೆ ಹಾಕಿ ನಿಮ್ಗೆ ಯಾಕಂತ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಎಕರೆಕ 1300 ಗಿಡ ಬಿದ್ದೈತೆ. ಒಂದು ಗಿಡ ಬಂದು 23 ರೂಪಾಯಿ ಹಂಗೆ ರೇಟ್ ಆಗಿ ಇವನ್ಕ ಬಿದ್ದಿರೋದು. ಇವನು ಗಿಡ ಉಳೋವಾಗ ಏನ್ ಮಾಡೋನಂದ್ರೆ ಪೋರೇಟ್ ಕೂಡ ನಟ್ಟವನೆ. ಯಾಕಂತಂದ್ರೆ ಭೂಮಿದಾಗ ಇರ್ಬೇಗ್ಲಿರ್ತೈತೆ, ಬುಡಗಳನ್ನ ತಿಂದಾಕ್ಬಿಡ್ತೈತೆ. ಅದಕ್ಕೋಸ್ಕರ ಇವನು ಪೋರೇಟ್ ಕೂಡ ನಟ್ಟವನೆ. ಪಕ್ಕದಾಗ ತಿರುಗಿ ನೋಡಿದ್ರೆ ಆರಡಿ ಕಡು ಕೂಡ ನೋಡ್ಸವನೆ. ಆರಡಿ ಗಿಡ ಕೂಡ ಊತವನೆ. 15 ದಿವಸ ಆದ್ಮೇಲೆ ಕ್ಲೋರೋ ಕೂಡ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು 10 ಗ್ರಾಮ್ ಗಿಡದ ಹತ್ರ ಅಟ್ಕೊಂಡ್ ಬಂದವನೆ. ಯಾಕಂತಂದ್ರೆ ದಿಂಡು ಏನು ಆಗ್ಬಾರ್ದನ್ಬಿಟ್ಟು, ಉಳುಗ್ ತಿನ್ಬಾರ್ದನ್ಬಿಟ್ಟು. 25 ದಿನ ಆದ್ಮೇಲೆ ಎಲೆ ಮೇಲೆ ಈ ತರ ಉಳುಗಿ ಕೂಡ ಕಣ್ ಬೀಳ್ತೈತೆ ನಿಮ್ಗೆ. ಅದಕ್ಕೆ ಯಾವ ಮದ್ದು ಹೊಡೆದವನೆ ನನ್ನ ಫ್ರೆಂಡ್ ಅಂತಂದ್ರೆ ಇದೇ ಮದ್ದು ಹೊಡೆದಿರೋದು. ಸೆರೆಮ್ಟಿದ್ದ 30 ದಿನ ಆದ್ಮೇಲೆ ಹೀರೆ ಕೂಡ ನಟ್ಟವನೆ. ಅದು 1 ಅಡಿ ಡಿಫ್ರೆನ್ಸ್ ಆಗಿ. ಯಾಕಂತಂದ್ರೆ ಗಿಡದ ಪಕ್ಕದಲ್ಲಿ ಇದ್ರೆ ಗಿಡ ಒಣಗೋಗ್ತೈತೆ. ಅದಕ್ಕೋಸ್ಕರ 1 ಅಡಿ ಡಿಫ್ರೆನ್ಸ್ ಆಗಿ ಹೀರೆ ಕೂಡ 10 ಗ್ರಾಮ್ ಇವನು ಹಾಕೊಂಡ್ ಬಂದವನೆ. ಅದೆಲ್ಲಾದ್ಮೇಲೆ ತಿಂಗಳಾದ್ಮೇಲೆ ನೋಡಿದ್ರೆ ಪಾಪ ಈ ತರ ಕಳೆ ಕೂಡ ಬೆಳೆದೈತೆ. ಮಳೆಗೋಸ್ಕರ ಇವನು ಕಾಯ್ತವನೆ. ಮಳೆ ಬಿದ್ದಿದ್ದಾದ್ಮೇಲೆ ಕಳೆ ಮದ್ದು ಕೂಡ ಹೊಡಿತಾನೆ, ಅದು ಕ್ಯಾಪ್ ಹಾಕೊಂಡು. ಗಿಡದ ಬಗ್ಗೆ ಏನಾದ್ರೂ ಮಾಹಿತಿ ಬೇಕಾದ್ರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡ್ಬಿಡಿ, ಅದು ಕೂಡ ನಾನು ತಿಳಿಸ್ಕೊಡ್ತೀನಿ. ಇನ್ನು ನನ್ನ ವಿಚಾರಕ್ಕೆ ಬಂದ್ರೆ ಮೊನ್ನೆ SMR ಬಂದಾಗ 24 hours ಮದ್ದು ಹೊಡೆದಿದ್ದೆ. ಅದಕ್ಕೆ ಇವತ್ತು ಕಡಗಿಸಬೇಕಾಗಿತ್ತು. ನನ್ನ ಫ್ರೆಂಡ್ ಕೂಡ ಕಡಗಿಸ್ಕೊಂಬತ್ತಾ ಇದ್ದ, ನಾನು ಕೂಡ ಕಡಗಿಸ್ಕೊಂಬತ್ತಾ ಇದ್ದೆ. ಎಷ್ಟು ಎಕರೆ ಬೈಲು ಅಂದ್ರೆ ಕರೆಕ್ಟಾಗಿ 1 ಎಕರೆ ಬೈಲಿರೋದು. ಏನ್ ಕಪ್ಪ ಕಡಗಿಸ್ತಾರದಂದ್ರೆ ಸೌದೆಕಾಯಿನಾರು ಉಳ್ಬೇಕಾಗಿತ್ತು. ಇದನ್ನೆಲ್ಲ ಮಾಡಿ ಮುಗಿಸಕ ಟೈಮ್ ನೋಡಿದೆ ಸಂಜೆ 7 ಗಂಟೆ ಆಗಿತ್ತು. ನನ್ನ ಫ್ರೆಂಡ್ ಫೋನ್ ಮಾಡ್ಬಿಟ್ಟಿದೆ, ಮಚ್ಚ ತೋಟದ ಹತ್ರಕ್ಕೆ ಏನೇನ್ ಬೇಕು ಎಲ್ಲ ತಗೊಂಡ್ಬಿಡು, ಕಾಸು ಕಳಿಸ್ತೀನಿ ಅಂದೆ. ನನ್ನ ಫ್ರೆಂಡ್ ಕೂಡ ಏನೇನ್ ಬೇಕು ಎಲ್ಲ ಕೂಡ ತಂದಿದ್ನು. ಅದನ್ನೆಲ್ಲ ತಿನ್ಕೊಂಡು ಮನೆಗೆ ಹೋಗ ರಾತ್ರಿ 8:30 ಆಗಿತ್ತು. ಇವತ್ತಿನ ಕತೆ ಇಷ್ಟು. ನಾಳೆ ಸಿಗ್ತೀನಿ ಫ್ರೆಂಡ್ಸ್ ನಿಮ್ಕ.